ಒಂದೇ ಪಿಕ್ಚರ್ಗೆ ಮುಗೀತು. ಅಲ್ಲ ಅದೇ ನಾನು ನೆನ್ನೆನೂ ಹೇಳಿದ್ದೀನಿ ಯಾವುದೋ ಇಂಟರ್ವ್ಯೂಲಿ, ಬಂದಮೇಲೆ ಹೋಗೋದು ಜಾಯ್ಮಾನ ಅಲ್ಲ. ನಾನು ಸುಮ್ಮನೆ ಯಶಮ್ಮಾಗಿ ಬಂದಿಲ್ಲ, ಡ್ರೈವರ್ ಹೆಂಡ್ತಿ ಅರುಣ್ ಕುಮಾರ್ ಹೆಂಡ್ತಿ ಪುಷ್ಪ ಆಗಿ ಬಂದಿದ್ದೀನಿ. ನಾನು ಫೇಸ್ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ. ನಾನು ಒಂದ್ಸರಿ IT ಅವ್ರು ಬಂದಿದ್ದರು, ನಿಮ್ಮ ಮನೇಲಿ ಏನು ದುಡ್ಡಿದೆಯಾ ಅಂತೆಲ್ಲ ಹುಡುಕ್ತಿದ್ರು. ಎಷ್ಟು ನೋಟ್ ಮೇಲೆ ಯಾರೋ ಕೊಟ್ಟಿದ್ರು, ಎಷ್ಟು ಫೋಟೋ ಹಾಕ್ಬಿಟ್ಟು ಒಂದು ಪ್ರಿಂಟ್ ಮಾಡಿಸ್ಕೆ ಬಂದು ಕೊಟ್ಟಿದ್ರು. ಬೀರು ಗಂಟಿಸ್ಕೊಂಡಿದ್ದೆ, ನೋಡಿ ನಮ್ಮ ಮನೇಲಿ ಇದಿದೆ ಅಂತ ತೋರಿಸಿದ್ದೆ IT ಅವ್ರಿಗೆ. ನಮ್ಮ ಯಶು ಬಿದ್ದು ನೆಗಡೆ ಅವನೇ, ಅಮ್ಮ ಏನಮ್ಮ ಎಂಥ ಡೈಲಾಗ್ ಹೊಡೆದ್ಬಿಟ್ಟಿದೆಯಾ ಅಂತ. ನೋಡಿ ನಮ್ಮ ಮನೇಲಿ ದುಡ್ಡಿಲ್ಲ, ಇಲ್ಲ ಐತೆ ನೋಡಿ, ಇದೇ ನಮ್ಮ ATM ಅಂತ ತೋರಿಸಿದ್ದೆ ಯಶಿನ. ಇಲ್ಲ, ಒಂದು ಮಾತಿದೆ, ಏನೋ ಟೀಕೆಗಳು ಸಾಯ್ತಾವಂತೆ, ಕೆಲಸಗಳು ಉಳಿಯುತ್ತಂತೆ. ಸೊ ಆ ಮಾತಿಗೆ ಅಂದರೆ ನಾನು ಏನಕ್ಕೆ ಮಾತು ಹೇಳಿದೆ ಅಂತಂದರೆ, ಈ ಥರದ್ದೊಂದು ಆಚೆ ಬಂದಾಗ, ಈ ಥರದೊಂದು ಗಾಜೆ ಮನೇಲಿ ನಿಂತಾಗ ಟೀಕೆಗಳು ಸಹಜ. ಸೊ ನಿಮ್ಮ ವಿಚಾರದಲ್ಲಿ ಆ ಪರ್ಸೆಪ್ಷನ್ಗಳಂದರೆ, ಯಶೋರ ತಾಯಿ ಪೊಲಿಟಿಕ್ಸ್ ಹೋಗ್ತಾರಂತೆ, ಎಲೆಕ್ಷನ್ ಗೆಲ್ತಾರಂತೆ, ಇನ್ನೊಂದು ಕಡೆ ಇಷ್ಟೊಂದು ಮಾತಾಡ್ತಾರೆ ಇವರು, ಹಿಂಗೆ ಕೌಂಟ್ರ್ ಕೊಡ್ತಾರಲ್ಲ ಗುರು ಅಂತ. ಅಂದರೆ ಈ ಎಲ್ಲ ಅಂದರೆ ಮಾತಾಡ್ತಾರೇನೋ ತಪ್ಪಲ್ಲ, ಅಂದರೆ ಅಲ್ಲ, ಅವರು ಮಾತಿನ ದಾಟಿ ನನಗೆ ನಾನು ತುಂಬ ಜನಕ್ಕೆ ಫೋನ್ ಮಾಡಿದ್ದೆ ಕರಿಯೋಕ್ಕೆ. ಏನು ನನಗೆ ಹುಡುಗಿರು ಮುತ್ತು ಏನು ಹೇಳ್ತಾರೆ ಅದನ್ನ ಚುಚ್ಚು ಅಂತ ಮುತ್ತೆಲ್ಲ ಕೊಡ್ತಾಯಿದ್ರು. ಯಾಕೆ ಅಂದರೆ, ಆಂಟಿ ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದೀನಿ, ನಿಮ್ಮಂಗೆ ಕೌಂಟ್ರ್ ಕೊಡ್ಬೇಕು, ನಮಗೆ ಬರೋಲ್ಲ, ನಿಮ್ಮ ಎನರ್ಜಿ ಸ್ವಲ್ಪ ಪಾಸ್ ಮಾಡಿ ಅಂತೆಲ್ಲ. ಅದು ಖುಷಿ ಆಯಿತು. ಬಟ್ ಏನಂದರೆ ಕೆಲವರು ಬೈಕತ್ತಾರೆ ಇವಮ್ಮ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲಿ 2,000 ಕೋಟಿ ಬೇಕು ಅಂತ. ನಾನು ನನಗೆ ಮಾಡೋಕ್ಕಲ್ಲ 2,000 ಕೋಟಿ. ಈಗ ನೀನು ಅಣ್ಣಂಗೆ ಸಿನಿಮಾ ಮಾಡಲ್ವಾ ಅಂದರೆ, ನೀನಲ್ಲ, ನಿನ್ನ ಜಾಗದಲ್ಲಿ ಬೇರೆಯವರಿದ್ದು ಅಣ್ಣಂಗೆ ಸಿನಿಮಾ ಮಾಡಲ್ವಾ ಅಂದರೆ ನಾನು ಏನು ಹೇಳ್ತೀನಿ, ಅಣ್ಣಂಗೆ ಮಾಡೋದು ನಿನ್ಗೆ ಗೊತ್ತು, ನೀನು ಕೇಳಲ್ಲ. ಬೇರೆಯವರು ಇವ್ರು ಈಗ ಎಲ್ರಿಗೂ ಒಂದೇ ತಾಟಿರುತ್ತೆ, ನನ್ನ ಮಗನಿಗೆ ಹಾಕಬೇಕು, ನಮ್ಮ ಚಿಕ್ಕಪ್ಪನ ಮಗನಿಗೆ ಹಾಕಬೇಕು, ನಮ್ಮ ಅತ್ತೆ ಮಗನಿಗೆ ನಮ್ಮ ಫ್ಯಾಮಿಲಿಲೂ ತಂದರೆ ಹೊಸಬ್ರು ನಾನು ತರ್ಬೋದು, ಅಂದರೆ ಯಾರೋ ಒಬ್ಬರನ್ನ ಹೊಸಬ್ರನ್ನ ತರ್ಬೋದು. ನಾವು ಯಾರಿಗಾರ ಈಗ ನನ್ನ ಮಗನ, ನಮ್ಮ ಚಿಕ್ಕಪ್ಪನ ಮಗನೋ, ದೊಡ್ಡಪ್ಪನ ಮಗನೋ, ಅಣ್ಣನ ಮಗನೋ ತಂದು ನಾನು ಏನೋ ಮಾಡಿ ಟ್ರೈನಿಂಗ್ ಕೊಟ್ಟು ಮಾಡ್ಬೋದು. ನನ್ನ ಉದ್ದೇಶ ಅದಲ್ಲ. ನನಗೂ ಹೊಸ್ದಾಗಿ ಒಂದು ಇಂಡಸ್ಟ್ರಿಗೆ ಬಂದು ಅಲಿತಾ ಇರ್ತಾರೆ ನೋಡು. ಈಗ ಎಲ್ಲ ಕಲೆಯಲ್ಲಿದ್ದು ಅವ್ರನ್ನ ಮೇಲೆ ಎತ್ತಕ್ಕಾಗ್ದೇ ಇರ್ತಾರೆ ನೋಡು, ಅಂಥವ್ರನ್ನ ತರಬೇಕು ಅಂತ. ನಾನು ಇನ್ನೂ ನ್ಯೂ ಹೊಸಬರ್ನ ಹಾಕಿ ಅಂತ ನಮ್ಮ ಡೈರೆಕ್ಟ್ರ್ ಕೇಳಿದೆ. ಇಲ್ಲಮ್ಮ ಇವ್ರು ಬೇಕು ನನಗೆ ಅಂದರೆ, ಯಾಕೆಂದರೆ ಅವ್ರ ಟೇಸ್ಟನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ, ಬರೀ ನನ್ನ ಟೇಸ್ಟ್ ಹೇಳ್ಬಿಟ್ರೆ ಆಗಲ್ವಲ್ಲ. ಎರಡು ಕೈಯಿಂದನೇ ಚಪ್ಪಾಳೆ, ನಾನು ಹೇಳಿದ್ರಲ್ಲಿ ಚಪ್ಪಾಳೆ ಬರೋಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ರ್ ಏನು ಹೇಳಿದ್ರು ಅದು ಆ್ಯಕ್ಟ್ರ್ ಕೊಟ್ಟಿದ್ದೀನಿ. ನನ್ನ ಉದ್ದೇಶ ಇದ್ದಿದ್ದು. ಆಮೇಲೆ ಮ್ಯೂಸಿಕ್ ಮಾತ್ರ ಸೆಕೆಂಡು, ಬ್ಯಾಕ್ಗ್ರೌಂಡು ಅದನ್ನು ನಾನು ಒತ್ತಾಯ ಮಾಡಿದೆ, ರೀ ಬೇಡ ರೀ ಹೊಸಬ್ರಿಗೆ ಕೊಡಬೇಡಿ. ಎಲ್ಲೋ ಎಷ್ಟೋ ಜನ ಮ್ಯೂಸಿಕ್ ಡೈರೆಕ್ಟ್ರು ಕೂತಿದ್ದಾರೆ, ನೋಡಿ ರಾಜು ಒಂದು ವಾರ ಲೇಟ್ ಆದರೂ ಪರವಾಗಿಲ್ಲ ಮಾಡಿ ರಾಜು ಅಂದೆ. ಸರಿ ಅಮ್ಮ ಅಂತ. ಅವ್ರಿಗೇನಂದ್ರೆ ಅಣ್ಣ ಏನು ಅನ್ಕೊಬಿಡ್ತಾರೋ. ನಾನು ಅಂದರೆ ಮ್ಯೂಸಿಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ನೋಡಿ, ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು, ನಾನು ಮ್ಯೂಸಿಕ್ ತೆಗ್ಸಿದ್ದೀನಿ. ನಾನು ಅದನ್ನೇ ಹೇಳಿದೆ ಆವಾಗಲೇ. ನಾನು ರಾಜನ್ ಪಾಪ ರಾಜುಗೆ ಟೈಮ್ ಇಲ್ಲ, ಎಲ್ಲ ಕೆಲಸ ಮಾಡಬೇಕು. ಅಮ್ಮ ಇದಕ್ಕೆ ಹೋಗಿದ್ದೀರಿ ರೀ ಹೊಸಬ್ರು ನಾನು ನೋಡ್ತಾ ಇರ್ತೀನಿ, ಕೆಲವರು ಇಂಟರ್ವ್ಯೂ ಎಲ್ಲ ನೋಡ್ತೀನಿ. ನಮ್ಗೆ ಅವಕಾಶ ಇಲ್ಲ, ನಮ್ಗೆ ಅದಿಲ್ಲ, ನಮಗಿದಿಲ್ಲ, ನಾವು ಅಯ್ಯೋ ಟ್ಯಾಲೆಂಟೆಡ್ಗೆ ಅವಕಾಶ ಕೊಟ್ಟರೆ ಏನು ತಪ್ಪು, ಯಾರಿಗೋ ಕೊಡ್ತೀವಿ, ಟ್ಯಾಲೆಂಟೆಡಿಗೆ ಕೊಡೋಣ ಅಂತ ಅಂದ್ಕೊಂಡು ನಮ್ಮ ರಾಜು ಗೈಡ್ ಮಾಡಿದೆ. ಅದನ್ನು ತೊಗೊಂಡ್ರು, ಲಾಸ್ಟಲ್ಲಿ ತೊಗೊಂಡ್ರು. ಆಮೇಲೆ ಅವ್ರಿಗೆ ಫಸ್ಟ್ ಅವ್ರು ಹೇಳಿ ತುಂಬ ಕರೆಕ್ಟು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಇವತ್ತು 2 ತಪ್ಪಾಗಿರ್ಬೋದು ನನ್ನಿಂದ. ಒಂದು ಯಶ್ಮನೆ ಪಿಕ್ಚರ್ ಬರಬೇಕಾದ್ರೆ, ಯಶ್ಮನೆಯವರ ದುಡ್ಡಿದೆ ಅಂತ ಮಾಡಿರ್ತಾರೆ ಅಂತ ಬರ್ತಾವ್ರೆ, ಅದು ಒಂದರಲ್ಲಿ ನಾನು ಫೇಲ್ ಆಗಿರ್ಬೋದು ಖಂಡಿತ. ಅದು ಮುಂದಿನ ದಿನಗಳಲ್ಲಿ ಎಷ್ಟು ನನಗೂ ಟ್ಯಾಲಿ ಮಾಡಬೇಡಿ ಅಂತ ಕ್ಲಿಯರ್ ಮಾಡ್ತೀನಿ. 2ನೇದು, ಹೀರೋ ತುಂಬ ಎಷ್ಟು ಥರ ಬೆಳೆದಿರೋ ಹೀರೋ ಅಲ್ಲ, ಗೊತ್ತಾಯ್ತಾ. ಅವನಿಗೆ ಫ್ಯಾನ್ ಬೇಸ್ ಇದೆ, ಅವನದೇ ಆದ ಕ್ವಾಲಿಟಿ ಉಳಿಸ್ಕೊಂಡಿದ್ದಾನೆ, ಅವನದೇ ಆದ ಸ್ಟೈಲ್ ಇದೆ. ಆ ಬೇಸಲ್ಲಿ ಇಷ್ಟು ಜನ ಬರ್ತಾವ್ರೆ ಅಂದರೆ ನಮ್ಮ ಸಿನಿಮಾ ಗ್ರೇಟ್. ಇದನ್ನು ಕ್ಲಿಯರ್ ಮಾಡ್ತೀನಿ. ಏನಂತ ಎಕ್ಸಲೆಂಟ್, ಪರ್ಫೆಕ್ಟ್ ಇದು. ನಾನು ಅದನ್ನೇ ಹೇಳಕ್ಕೆ ಬಂದೆ. ಅಂದರೆ ತುಂಬ ಕ್ಲಿಯರ್ ಆಯ್ತು ಬಿಡಿ, ಅದನ್ನೇನು ಮಾತಾಡೋಂಗೆ ಇಲ್ಲ. ಯಶ್ನಲ್ಲಿ ಏನೋ ನೋಡಿದ್ದಂಗೆ ನಾನು ಪೃಥ್ವಿಲಿ ನೋಡೋಕ್ಕಾಗಲ್ಲ, ನನಗೆ ಕಮ್ಮಿ ಅನಿಸುತ್ತೆ. ಆದರೆ ಯಶು 25 ವರ್ಷ ಸರ್ಕಸ್ ಮಾಡಿದ್ದಾರೆ, 26-27 ವರ್ಷ ಅವರು ಬಂದು. ಇಲ್ಲಿ ಏನಾಯ್ತು ಅಂದರೆ ನನಗನ್ಸಿದ್ದು ಒಂದು ಪರ್ಸೆಪ್ಷನ್, ಯಶ್ ಅಂತ ಬಂದ್ಬಿಡ್ತಲ್ಲ ಮೈಂಡ್ಗೆ, ಅದೇ ಕೂತ್ಕೊಂಡಿರುತ್ತೆ. ಅದು ನಂಗೆ ಗೊತ್ತಿಲ್ಲ. ಈಗ ಗೊತ್ತಲ್ಲ ನೋಡಿ, ನೋಡ್ಬೇಕಾದ್ರೆ KGF ನೋಡ್ತಾರೆ, ಹಿಂಗೆ ನೋಡ್ತಾ ಇದ್ರೆ KGF ಫೀಲ್ ಮಾಡ್ಕೊಂಡು ನೋಡ್ಬೇಕಾದ್ರೆ ನಿಮ್ಗೆ ತಾಗಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ಕಂಪೇರ್ ಮಾಡಬೇಡಿ. ಈಗ ಎಷ್ಟೋ ಜನ ಕೇಳಿದ್ರು, ರಾಧಿಕಾ ಪಂಡಿತ್ ಮಾಡ್ದಾಗ ಮಾಡಿದಾರಾ ಇವರು ಅಂತ ಕೇಳಿದರು ಅಲ್ಲಿ ಇಂಟರ್ವ್ಯೂಲಿ. ಕಂಪೇರ್ ಮಾಡಬೇಡಿ ದಯವಿಟ್ಟು. ಈಗ ಅದು ಶಿವಣ್ಣಂಗೂ ಆಗಿರುತ್ತೆ, ಪುನೀತ್ಗೂ ಆಗಿರುತ್ತೆ, ಅಣ್ಣವ್ರಂಗೆ ಕಂಪೇರ್ ಮಾಡಿರ್ತಾರೆ ಅಲ್ವಾ. ಹಂಗಾಗಿ ಪೃಥ್ವಿ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಓಹೋ ನಾವು ಅಂದ್ಕೊಂಡಂಗಿಲ್ಲ, ನಮ್ಮ ಬಾಸ್ ಮನೆ ಪಿಕ್ಚರು ಅಂತ ಇಲ್ಲಪ್ಪ ಇದು ಪೃಥ್ವಿ ಅಂಬಾರಪ್ಪ, ಇಲ್ಲಿ ಯಶ್ ಆ್ಯಕ್ಟ್ರ್ ಅಲ್ಲಪ್ಪ, ಯಶ್ ಆ್ಯಕ್ಟ್ರ್ ಅಂತರಕ್ಕೆ ನನ್ನ ಕೈಲಿ ಈಗ ಸದ್ಯಕ್ಕೆ ಆಗಲ್ರಪ್ಪ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅನುಭವಗಳು ನೀವು ಅದೇ ಹೇಳಿದ್ರಿ, ನಾನು ದುಡ್ಡು ಮಾಡೋಕ್ಕೆ ಬಂದಿಲ್ಲ. ಒಂದು PA ಪ್ರೊಡಕ್ಷನ್ಸು ದುಡ್ಡು ಬೇಡ ಅಂತ ಹೇಳೋ ಕ್ಯಾಟಗಿರಿ ಅಲ್ಲ, ಬೇಡ ಅಂತಲ್ಲ. ದುಡ್ಡು ಇವತ್ತಿಂದ ಇವತ್ತು ಖಂಡಿತ ಎಲ್ಲೂ ಮಾಡಿ ಯಾವ ಫೀಲ್ಡಲ್ಲೂ ಆಗಲ್ಲ.
ನಿನಗದೆಲ್ಲ ಲಾಟ್ರಿ, ನಿಂಗೆ ಲಾಟ್ರಿ ಹೊಡೆಯುತ್ತೆ, ಕೆಲಸ ಮಾಡಿಬಿಟ್ಟು ನಿಂಗೆ ಅಷ್ಟು ದುಡ್ಡು ತೆಗಿಯೋಕ್ಕಾಗಲ್ಲ. ಲಾಟ್ರಿ ಇದು ಲಾಟ್ರಿ ಎಲ್ಲ, ಇದು ಹಾರ್ಡ್ ವರ್ಕು. ಸಿನಿಮಾ ರಂಗ ಎಷ್ಟೋ ವರ್ಷದಿಂದ ತಪಸ್ಸು ಮಾಡಿ ಅದಕ್ಕೆಲ್ಲ ತ್ಯಾಗ ಮಾಡಿ ಉಳಿ ಏಟು ತಿಂದು ಒಬ್ಬ ಕಲಾವಿದ ಆಗಿ ನಮ್ಮ ಅಣ್ಣವ್ರ ಥರದವ್ರು ಸಿನಿಮಾ ಕೊಟ್ಟವ್ರೆ. ನಮಗೆ ಪುಣ್ಯವಂತರು ನಾವು, ಅವರೆಲ್ಲ ಕಟ್ಕೊಟ್ಟಿದ್ರ ಮೇಲೆ ಬಂದು ಕೂತ್ಕೊಂಡಿದ್ದೀವಿ. ಅದರಿಂದ ಸಿನಿಮಾಲಿ ದುಡ್ಡು ಬರಲ್ಲ ಅಂತ ಅಲ್ಲ. ಅಣ್ಣವರು ಶಂಕರ್ ಗುರುಲಂತೆ ದುಡ್ಡು ನೋಡಿದ್ದು. ಎಷ್ಟು ಪಿಕ್ಚರು ತ್ರಿಮೂರ್ತಿಲಿ ಓಕೆ ಅಂತೆ, ಶಂಕರ್ ಗುರುವಿಂದ ದುಡ್ಡು ನೋಡಿದ್ರಂತೆ. ಅದಕ್ಕೆ ಮುಂಚೆ ಅವ್ರು ದಿನಸಿ ಥರಕ್ಕೆ ದುಡ್ಡಿರ್ಲು ಈ ಉದಾಹರಣೆಗಿಂತ ಇನ್ನೇನಪ್ಪ ಬೇಕು? ನಾನೆಲ್ಲ ಓದ್ಕೊಂಡು ಬಂದಿದ್ದೀನಪ್ಪ. PA ಪ್ರೊಡಕ್ಷನ್ಸ್ ಮುಂದಿನ ವಿಷನ್ ಏನು ಅಂತ? ಏನು ಮುಂದಿನ ವಿಷನ್? ಅದೇ ನಮ್ಮ ಶರಣ್ಗೊಂದು ಮಾತುಕತೆ ಇದೆ, ಕಥೆನೂ ರೆಡಿ ಇದೆ ಅವ್ರ ಹತ್ರ, ನಮ್ಮ ಡೈರೆಕ್ಟ್ರ್ ಹತ್ರ. ಅದನ್ನು ನಾನು ಕೂತ್ಕೊಂಡು ಇನ್ನು ಸ್ವಲ್ಪ ಬೆಟರ್ ಮಾಡ್ತೀವಿ. ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಅರ್ಜೆಂಟ್ ಮಾಡಲ್ಲ. ಇವಾಗ ಇದ್ರ ಪಾಡಿಗಿದ್ದು ಇನ್ನೊಂದು ಸ್ವಲ್ಪ 1-2 ತಿಂಗಳು ರಿಲ್ಯಾಕ್ಸ್ ಮಾಡಿ ಆಮೇಲೆ ನಮ್ಮದು ಆಫೀಸಲ್ಲಿ ಕೂತ್ಕೋತೀವಿ. ಅವ್ರು ಪ್ರತಿಯೊಂದು ನಂಗೆ ಅಪ್ಡೇಟ್ ಕೊಡ್ತಾರೆ, ತೊಂದರೆ ಇಲ್ಲ. ಇವ್ರ ಹತ್ರನೇ ಕತೆ ಇದೆ, ಇದೇ ಡೈರೆಕ್ಟ್ರ್ ಕಂಟಿನ್ಯೂ ಶರಣ್. ಇನ್ನು ಸುತ್ತಮುತ್ತ ಎಣಿಯೋದನ್ನು ಪ್ಲ್ಯಾನ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಮತ್ತೆ ಕಂಟಿನ್ಯೂ ಮಾಡ್ತೀವಪ್ಪ. ಅದೊಂದು ಈಗ ತುಂಬ ಚೆನ್ನಾಗಿ ಕಂಟಿನ್ಯೂ. ಇಲ್ಲ, ಎಲ್ಲರಿಗೂ ಒಂದಿದಿರುತ್ತೆ, ಸುಸ್ತಾಗ್ಬಿಟ್ರೆ ಸುಸ್ತಾಗಿ ಒಂದೇ ಪಿಕ್ಚರ್ಗೆ ಮುಗೀತು. ಅಲ್ಲ ಅದೇ ನಾನು ನೆನ್ನೆನೂ ಹೇಳಿದ್ದೀನಿ ಯಾವುದೋ ಇಂಟರ್ವ್ಯೂಲಿ, ಬಂದಮೇಲೆ ಹೋಗೋದು ಜಾಯ್ಮನ್ ಅಲ್ಲ. ನಮ್ಮ ಫಸ್ಟ್ ಬಂದಾಗ ಯಶ್ಶಿಗೆ ನೀನು ಎಷ್ಟು ಪುಷ್ಷು ನಡೆಯಲ್ಲ ಹೋಗಪ್ಪ ಅಂದಿದ್ರು. ಎಲ್ಲಿದ್ದೀವಿ? ಹಂಗೆ ನಮ್ಗೆ ಅಂದವ್ರನ್ನ ನಾವಿನ್ನೂ ಅಂದರೆ ಎಲ್ರಿಗೂ ಹೇಳೋದು, ಅನ್ನೋರನ್ನ ಆಡೋರನ್ನ ನೀವು ಮೆಟ್ಟಿ ನಿಲ್ಲಂಗಿದ್ರೆ ಬನ್ನಿ, ಇಲ್ದ್ರೆ ಬರೋಕ್ಕೆ ಹೋಗಬೇಡಿ. ನಾನು ಅದೆಲ್ಲ ರೆಡಿಯಾಗಿ ಬಂದಿದ್ದೀನಿ. ಅದೆಲ್ಲ ಇದ್ರೇನೆ ಅಲ್ಲ, ನಾವು ತೋಟ ತಗೊಂಡಾಗ 1000 ಕಾಟ ಕೊಟ್ಟರು. ಇವತ್ತು ಬಂದು ಹೇಳ್ತಾರೆ, ಅಮ್ಮ ಒಂದು ಕಾಡನ್ನ ನಾಡು ಮಾಡಿಬಿಟ್ಟಿದ್ದೀರಾ, ಯಾವ ಥರ ಮಾಡಿದರೆ ಇಲ್ಲಿ ಬಂದರೆ ಖುಷಿ ಆಗುತ್ತೆ ಅಂತಾರೆ. ಆ ಸುತ್ತ ಇರೋ ಹಳ್ಳಿಯವರೆಲ್ಲ ಹೇಳ್ತಾರೆ. ಆಮೇಲೆ ಜಮೀನ್ದಾರರು ಮುಂಚೆ ಅವ್ರಿಗೆ ಹೋಗಿ ಹೇಳ್ತಾರಂತೆ, ನೀವೇನ್ರಿ ಮಾಡಿದ್ರು, ಹೋಗಿ ಎಣ್ಣೆ ಹೆಂಗ್ಸು ಅಪ್ಪಾಜಿ ಅವರಿಬ್ಬರು ಮಾಡೋರೆ, ಅವರಿಬ್ಬರು ಎಷ್ಟು ಚೆನ್ನಾಗಿ ಸಿನಿಮಾ ತಂದೆ ತಾಯಿ ಆದರು, ನೀವೆಲ್ಲ ಬರೀ ಡಾಕ್ಟ್ರು, ಬೆಳಗ್ಗೆ ಬಂದು ಸಂಜೆ ಹೋಗ್ಬಿಡ್ತಿದ್ರು, ಅವ್ರು ಅಲ್ಲೇ ಕಾಡಲ್ಲಿ ಇದ್ಕೊಂಡು ಮಾಡ್ಯವ್ರೆ ಅಂತಾರೆ. ಇವರೇನೋ ಸಿನಿಮಾದವ್ರು ಬಂದರು, ಪಾಟಿ ಗಿಟ್ಟಿ ಮಾಡಿ ಹೊಟ್ಟೋಗ್ತಾರೆ ಅಂತ ಅವ್ರ ತಲೆಯಲ್ಲಿತ್ತು. ಭಾರಿ ಆಟನೂ ಆಡಿಸಿದ್ರು, ಇಲ್ಲೂ ಆಟ ಆಡಿಸ್ತಾರೆ. ಆದರೆ ಆಟಕ್ಕೆಲ್ಲ ರೆಡಿಯಾಗಿ ನಿಂತಿದ್ದೀನಿ, ತಲೆ ಕೆಡಿಸ್ಕೊಬೇಡ. ಕರೆಕ್ಟ್, ನಾನು ರೆಡಿಯಾಗಿ ಬಂದಿದ್ದೀನಿ. ನಾನು ಸುಮ್ಮನೆ ಯಶಮ್ಮಾಗಿ ಬಂದಿಲ್ಲ, ಡ್ರೈವರ್ ಹೆಂಡ್ತಿ, ಅರುಣ್ ಕುಮಾರ್ ಹೆಂಡ್ತಿ ಪುಷ್ಪ ಆಗಿ ಬಂದಿದ್ದೀನಿ. ನಾನು ಫೇಸ್ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ. ಸೊನ್ನೆಯಿಂದ ಬಂದವ್ರಿಗೆ ಯಾವಾಗಲೂ ಇದೇ ಕಾನ್ಫಿಡೆನ್ಸು. ಸೊನ್ನೆಯಿಂದ ಬಂದಾಗಲೇ ಅಲ್ಲ, ಆಲ್ರೆಡಿ ಒಂದು ಪ್ರೂವ್ ಮಾಡಿಬಿಟ್ಟು ಬಂದಿದ್ದೀನಿ, ಸುಮ್ಮನೆ ಬಂದಿಲ್ಲ ನಾನು. ಈಗ ಒಂದು ಹೇಳ್ತೀನಿ ಕೇಳು, ನನ್ನಿಂದ ಅವನಿಂದ ನಾನು. ಉತ್ತರ ಕೊಡು. ಅಮ್ಮನಿಂದ ತಾನೇ ಮಗ ಅಲ್ವಾ? ಅಲ್ಲ, ಅದೇನೇ ಆಗಿರ್ಬೋದು, ಇವತ್ತು ಹೆಸರು ಮಾಡಿರ್ಬೋದು, ನನ್ನ ತಂದೆ ತಾಯಿಯಿಂದ ಮಗ ಅಲ್ವಾ? ಆಮೇಲೆ ಅವನು ಏನೇ ಮಾಡಿರ್ಬೋದು ಅಲ್ವಾ? ಹುಡ್ತೇನೋ ಅವನು ಹೊಟ್ಟೆಯಿಂದ ಚೆಕ್ ತಗೊಬಂದಿರಲಿಲ್ಲ. ಚೆಕ್ ಏನಾದರೂ ತಗೊಂಡು ಹುಟ್ಟಿದಾನೆ ಯಶು ಅಂದಿದ್ರೆ ನೀನು ಹೇಳ್ಬೋದಿತ್ತು. ನಾನು ಒಂದು ಪ್ರೂವ್ ಮಾಡಿ ಬಂದಿದ್ದೀನಿ. ಹಂಗಾಗಿ ನನಗೆ ಗೊತ್ತು ಇಲ್ಲಿ ಬಂದಿದ್ದೀನಿ. ದುಡ್ಡಿಗೆ ಕಷ್ಟ ಆದರೂ ತಂದು ಮಾಡೋ ಕೆಪಾಸಿಟಿ ನನಗಿದೆ. ನಾನು ಯಶು ನಂಬ್ಕೊಂಡು ಬಂದಿಲ್ಲ, ಇನ್ನೊಬ್ರು ನಂಬ್ಕೊಂಡು ಬಂದಿಲ್ಲ. ಅದೆಲ್ಲ ನಾನು ಬರಬೇಕಾದ್ರೆ ಓನು. ಯಾವತ್ತೂ ನಾನೆಲ್ಲ ಲೇಡೀಸ್ಗೂ ಹೇಳ್ಕೊಡ್ತೀನಿ, ನೀವು ಓನಾಗಿರಿ. ನಾನೆಲ್ಲ ಹುಡುಗಿರಿಗೂ ಹೇಳ್ತೀನಿ, ಒಂದು ಕ್ರೀಮ್ 1000 ರೂಪಾಯಿ ಈಗ ಗಂಡ ಕೊಡ್ಸಲ್ಲಮ್ಮ, ನೀವು ಖರ್ಚು ಕೊಡೋಕ್ಕಾಗಲ್ಲ, ನೀವು ದುಡ್ಡು ಕಳಿ, ಯಾರು ಬೇಡ ಅಂತಾರೆ. ಈಗೆಲ್ಲ ಹೇಳ್ತಾರೆ ಮಗಂದೊಂದು ಬ್ಯಾನರು ನಿಮ್ಮದೊಂದು ಬ್ಯಾನರ್ ಅಂತ. ಯಾಕೆ ಇರಬಾರ್ದು? ಒಂದೇ ಅದೊಂದು ಸಂಸಾರ ಇದೆ, ಅವ್ನು ಮಾಡಲಿ. ಅವ್ನು ನನಗೆ ಕೊಡ್ಬೋದು, ನಾನು ಅವನಿಗೆ ಅದು ವಿಶ್ವಾಸ, ಪ್ರೀತಿ. ಕೆಲಸ ಬೇರೆ. ನಾನು ಹೇಳೋದು, ಕೆಲಸದಲ್ಲಿ ಪೇಮೆಂಟನ್ನು ಮಿಂಗಲ್ ಬೇಕು ಅಂದರೆ ಇಸ್ಕೊಂಬತ್ತೀನಿ. ಪಿಲ್ಲರ್ ಇಲ್ವಾ ನಮ್ಮ ಮನೇಲಿ? ಬೇಕು ಅಂದರೆ ಕೊಡುತ್ತೆ ಅದು ATM. ನಾನು ಒಂದ್ಸರಿ IT ಅವ್ರು ಬಂದಿದ್ದರು, ಹಿಂಗೆ ಏನೇನೋ ಕೇಳ್ತಾಯಿದ್ರು. ಅವಾಗ ನಾನು ಹೋಗ್ಬಿಟ್ಟು, ನಿಮ್ಮ ಮನೇಲಿ ಏನು ದುಡ್ಡಿದೆಯಾ ಅಂತ ಎಲ್ಲ ಹುಡುಕ್ತಿದ್ರು. ಎಷ್ಟು ನೋಟ್ ಮೇಲೆ ಯಾರೋ ಕೊಟ್ಟಿದ್ರು, ಎಷ್ಟು ಫೋಟೋ ಹಾಕ್ಬಿಟ್ಟು ಒಂದು ಪ್ರಿಂಟ್ ಮಾಡಿಸ್ಕೆ ಬಂದು ಕೊಟ್ಟಿದ್ರು. ಬೀರು ಗಂಟಿಸ್ಕೊಂಡಿದ್ದೆ, ನೋಡಿ ನಮ್ಮ ಮನೇಲಿ ಇದಿದೆ ಅಂತ ತೋರಿಸಿದ್ದು IT ಅವ್ರಿಗೆ. ನಿಂಗೆ ಗೊತ್ತಿಲ್ಲ, ನಮ್ಮ ಫೋಟೋ ತಗೋಬೇಕಿತ್ತು, ಅದೆಲ್ಲೋ ಇರಬೇಕು ನೋಡಿ. ಹಿಂಗೆ ಡೋರ್ ತೆಗೆದ್ಬಿಟ್ಟು ನಮ್ಮಲ್ಲಿ ದುಡ್ಡಿಲ್ಲ ನೋಡಿ ಇದಿದೆ ಅಂತ ಯಶುನ್ ತೋರಿಸಿದ್ದೆ. ಆ ಫೋಟೋ ಹಾಕಿದ್ದೆ, ಅಂಟಿಸ್ಕೊಂಡಿದ್ದೆ ಬೀರು ಮೇಲೆ ಹಿಂಗೆ ಲೆಫ್ಟಿಗೆ. ನಮ್ಮ ಯಶು ಬಿದ್ದು ನೆಗಡೆ ಅವನೇ, ಅಮ್ಮ ಏನಮ್ಮ ಎಂಥ ಡೈಲಾಗ್ ಹೊಡೆದ್ಬಿಟ್ಟಿದ್ಯಾ ಅಂತ. ನೋಡಿ ನಮ್ಮ ಮನೇಲಿ ದುಡ್ಡಿಲ್ಲ, ಇಲ್ಲೈತೆ ನೋಡಿ, ಇದೇ ನಮ್ಮ ATM ಅಂತ ತೋರಿಸಿದ್ದೆ ಯಶುನ. ಹಂಗೆ ನಮ್ಮ ಮನೇಲಿ ಅಲ್ಲಿ ಇದೆಯಲ್ಲ ಅದೊಂದು ಧೈರ್ಯ. ಬಟ್ ಬೇಕು ಅಂದಾಗ ನೀನು ಕೊಡ್ತೀಯ. ನನಗೆ ಹೇಳಲ್ಲ, 1 ಲಕ್ಷ ಕಳಿಸೋ ಅಂದ್ರೆ ನಾಳೆ ನೀನು ಕಳಿಸ್ತೀಯ. ನಮ್ಗೆ ಆ ಥರ ಸಂಪಾದನೆ ಮಾಡಿದ್ದೀವಿ ಜನವ. ಎಷ್ಟು ಸಂಪಾದನೆ ಮಾಡಿರೋದು ನಿಮ್ಮನ್ನೆಲ್ಲ, ಅರ್ಥ ಆಯ್ತಾ? ಪ್ರವೀಣ ಬಾರೋ ಅಂದರೆ ಬತ್ತೀಯ, ಅಲ್ಲ ಒಂಚೂರು ಕೊಟ್ಟು ಕಳಿಸೋ ಅಂದರೆ ಕೊಟ್ಟು ಕಳಿಸ್ತೀಯ. ನಾನು ಅಮ್ಮ ಏನೋ ಕೇಳ್ತು ಅಂದ್ರೆ ನಿಂಗೆ ಕೊಟ್ಟು ಕಳಿಸ್ತೀನಿ. ನಾವು ಹಂಗೆ ಸಂಪಾದನೆ ಮಾಡಿದ್ದೀವಿ. ಇಲ್ಲಿಗೆ ನೀನು ಅಲ್ಲಿ ನಿಂತಿದ್ದೀಯ, ನಾವು ಇಲ್ಲಿ ನಿಂತಿದ್ದೀವಿ. ಮತ್ತೇನೋ ಬೇಕು ನಮಗೆ. ಭತ್ತ ಏನಾರು ತಂದಿದ್ಯೋ ನೀನು? ನಾನು ಎಂಥದಿಲ್ಲ. ಅಷ್ಟೇ ಮತ್ತೆ ಅದನ್ನು ನೀನು ತಿಳ್ಕೊ. ಎಲ್ಲರೂ ಕೊಡ್ತಾರೆ. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ನಾವು ಅವ್ರ ಜೊತೆ ಇರ್ತೀವಿ. ಇಷ್ಟೇ ಕಣ. ಈ ಪಾಸಿಟಿವ್ನೆಸ್ ಇಲ್ಲಿವರೆಗೂ ಬಂದಿರೋದು. ಅದೇ ಇರಬೇಕು. ನೀನು ನಮ್ಮ ಅಣ್ಣವ್ರು ಕಾಯಿ ಪೀಸ್ ಆಯೋರಂತೆ, ನಿಂಗೆ ಗೊತ್ತಿಲ್ಲ ಅಣ್ಣವ್ರ ಸ್ಟೋರಿ. ನಂಜನಗೂಡು ಹತ್ರ ಕಾಯಿ ಹೊಡಿಯೋರಲ್ಲ, ಅವ್ರು ಕಾಯಿ ಪೀಸ್ ಹಾಯ್ಕೊಂಡು ತಿನ್ಕೊಂಡು ಸುತ್ತ ಹುಡುಕ್ತಾ ಇದ್ರಂತೆ. ಇವರು ರಾತ್ರಿ ಎಲ್ಲೋಯ್ತಾರೆ, ಬೆಳಿಗ್ಗೆ ಮಾತದೆ ಶೋ ಬಂದಾಗ ರಾತ್ರಿ ಬರೋದು, ಬೆಳಿಗ್ಗೆ ಹೋಗಿ ಹುಡುಕ್ತಾ ಇದ್ರಂತೆ ಅಣ್ಣವ್ರ ಬಾಕ್ಸ್ ಸುತ್ತ. ಇದು ಎಲ್ಲೋಯ್ತಾರೆ ಇಷ್ಟು ಸಣ್ಣ ಬಾಕ್ಸ್ ಒಳಗೆ ಹೆಂಗೆ ಅಂತ. ಅಂಥವ್ರು 250 ಪಿಕ್ಚರ್ ಕೊಟ್ಟವ್ರೆ ಅಂದ್ರೆ ನಾನು ಮಾಡಲ್ವೇನಲ್ಲ.
ಮಾಡಲ್ವೇನಾ? 100%. ಉದಾಹರಣೆಗಳು ಇಲ್ಲೇ ನಮ್ಮ ಕರ್ನಾಟಕದ ರತ್ನ ಮಾಡೋಗವ್ರಲ್ಲ ಅಮ್ಮವರು ಎಷ್ಟು ಜನಕ್ಕೆ ಈ ಮನೆ ಬಾಗಿಲಿಗೆ ಹೋಗಿ ಆರ್ಟಿಸ್ಟ್ ತಂದವ್ರೆ. ನಾನು ಕೇಳಿದ್ದೀನಿ, ಅವ್ರಿಗೇನು ಈಗೋ ಇಲ್ಲ, ಇನ್ನೊಂದಿಲ್ಲ. ಅವತ್ತಿನ ದಿವಸಕ್ಕೆ ಬಾಗಿಲಿಗೆ ಹೋಗಿ ನೋಡಪ್ಪ ಒಂದು ಪಾತ್ರ ಮಾಡಪ್ಪ ಅಂತ ದೊಡ್ಡ ಸ್ಟಾರ್ ಅಂತ ಒಂದು ತಲೆಯಲ್ಲಿ ಬಿಟ್ಟು, ನನಗೂ ಈಗೋ ಇಲ್ಲ, ನಿನ್ನ ಮನೆಗೆ ಬೇಕಾ ಬರ್ತೀನಿ, ಎಲ್ಲಿಗೆ ಬೇಕಾ ಹೋಗ್ತೀನಿ, ನಾನು ಆಟೋಲ್ಲೂ ಹೋಗ್ತೀನಿ. ನನ್ನ ಮಗ ದೊಡ್ಡ ಕಾರ್ ಕೊಡಿಸಿದ್ರು ನಾನು ಅದು ಯೂಸ್ ಮಾಡಲ್ಲ. ನಾನು ಸಿಂಪ್ಲಿ ಜೀವನ. ನಾನು ಅರುಣ್ ಕುಮಾರ್ ಹೆಂಡ್ತಿ, ನಾನು ಯಶೋರಮ್ಮ. ನಾನು ಅದನ್ನೇ ಇಷ್ಟಪಡ್ತೀನಿ. ಸಾಕು, ನಮ್ಗೆ ಚೆನ್ನಾಗಿಟ್ಟಿದ್ದಾನೆ ದೇವರು.